ಈ ಸಭೆಯಲ್ಲಿ ಏನೆಲ್ಲ ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಕೆಲವು ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ, ಆ ಕೆಲವು ವಿಡಿಯೋಗಳು, ಮುಖ್ಯವಾದಂಥ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು, ಇಲ್ಲಿ ಸುಮಾರು 5,000 ಜನ ಪ್ರಿಸನರ್ಸ್ ಇದ್ದಾರೆ. ಅದರಲ್ಲಿ ಅಂಡರ್ ಟ್ರಯಲ್ಸ್ ಇದ್ದಾರೆ, ಕನ್ವಿಕ್ಟ್ಸ್ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದೇ ಕಡೆ 5,000 ಜನರನ್ನ ಡಿಫರೆಂಟ್ ಬ್ಯಾರಕ್ಸ್ ಅಲ್ಲಿ, ಮಹಿಳೆಯರು ಕೂಡ ಬೇರೆ ಬೇರೆ ಇದ್ದಾರೆ. ಹೆಚ್ಚು ಗಮನ ಈ ಕಾರಾಗೃಹದ ಮೇಲೆ ಇರ್ತದೆ. ಯಾವಾಗಲೂ ಬಹಳಷ್ಟು ಜನ VIP-ಗಳಿರ್ತಾರೆ, ಬಹಳಷ್ಟು ಜನ ಸೆಲೆಬ್ರಿಟೀಸ್ಗಳಿರ್ತಾರೆ. ಈ ರೀತಿ ಆಗೋದ್ರಿಂದ ಸ್ವಾಭಾವಿಕವಾಗಿ ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚು ಗಮನ ಹರಿಸ್ತಾರೆ. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಏನು ವಿದ್ಯಮಾನಗಳಿದ್ದಾವೆ, ಚಟುವಟಿಕೆಗಳಿದ್ದಾವೆ, ಅದನ್ನ ಗಮನದಲ್ಲಿಟ್ಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಒಂದು ಹೈ ಪವರ್ ಕಮಿಟಿ ಟು ಲುಕ್ ಇನ್ ಟು ಆಲ್ ದಿಸ್ ಆಕ್ಟಿವಿಟೀಸ್ ಆಫ್ ಆಲ್ ಪ್ರಿಸನ್ಸ್. ಬರೀ ಪರಪ್ಪನ ಅಗ್ರಹಾರ ಅಲ್ಲ, ಒಂದೆರಡು ಇನ್ಸಿಡೆಂಟ್ ಬಳ್ಳಾರಿನಲ್ಲಾಯ್ತು, ಗುಲ್ಬರ್ಗದಲ್ಲಾಯ್ತು ಅಂತೇಳಿ ಇದೆಲ್ಲ ಬಂದಿದೆ ಹಿಂದೆ ಅಲ್ಲ. ಹಾಗಾಗಿ ಎಲ್ಲ ಪ್ರಿಸನ್ಸ್ಗಳನ್ನು ಅವರು ಪರಿಶೀಲನೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನು ಕೊಡಬೇಕು. ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಅಲ್ಲಿ ಈ ರೀತಿ ಘಟನೆಗಳಾಗೋದು ಒಂದು ಭಾಗ ಆದರೆ, ಲ್ಯಾಪ್ಸಸ್ ಏನಿದೆ ಅಲ್ಲಿ CCTV ಕೆಲಸ ಮಾಡ್ತಾ ಇಲ್ಲ ಅಂತಾಗ್ಲಿ, ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗ್ಲಿ, ಈ ರೀತಿ ಏನು ಅಲ್ಲಿ ಆ ಪ್ರಿಸನ್ನಲ್ಲಿ ಲ್ಯಾಪ್ಸಸ್ ಏನಿದೆ ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಎನ್ನುವಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಅದ್ರ ಜೊತೆಗೆ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರು, ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ ಸಂಪರ್ಕದಲ್ಲಿ. ಕಿರಣ್, ಈ ವಿಡಿಯೋ ಈಗ ಬಹಳ ಹಲ್ಚಲ್ ಸೃಷ್ಟಿ ಮಾಡ್ತು. ಯಾಕಂದ್ರೆ ವಿಡಿಯೋ ಬಂದ ನಂತರ ಅದು ಹಳೇದು ಅಂದ್ರು, ಕೆಲವು ಹಳೆ ವಿಡಿಯೋಗಳಿದ್ರೆ ಕೆಲ ಹೊಸ ವಿಡಿಯೋಗಳು ಕೂಡ ಇದೆ. ಉಗ್ರ ಶಕೀಲ್ ಆತ 2020ರಲ್ಲಿ ಎಂಟ್ರಿ ಕೊಟ್ಟಿದ್ದು, ಉಮೇಶ್ ರೆಡ್ಡಿ ಇದ್ದಾನೆ ಆ ವಿಡಿಯೋದಲ್ಲಿ. ಜೊತೆಗೆ ರನ್ಯಾ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಅರೆಸ್ಟ್ ಆದಂತ ಆಕೆಯ ಸ್ನೇಹಿತ ತರುಣ್ ಇದ್ದಾನೆ. ಈ ಪ್ರಕರಣ ನಡೆದಿದ್ದು ಕಳೆದ ಮಾರ್ಚ್ನಲ್ಲಿ. ಹಾಗಾದ್ರೆ ಹೊಸ ವಿಡಿಯೋಗಳು ಕೂಡ ಇದರಲ್ಲಿ ಆಡ್ ಆಗಿದೆ. ದರ್ಶನ್ ಇನ್ಸಿಡೆಂಟ್ ಆದ ನಂತರ ರಾಜಾತಿಥ್ಯ ಪ್ರಕರಣದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ ಜೈಲಿನ ವ್ಯವಸ್ಥೆ ಅಂತ ಏನು ಅಂದ್ಕೊಂಡಿದ್ವಿ. ತೀರಾ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಜೈಲಿನ ಈ VIP ಟ್ರೀಟ್ಮೆಂಟ್ ಬಗ್ಗೆ. ಯಾವುದೂ ಎಫೆಕ್ಟ್ ಆಗಿಲ್ವಾ? ಸರ್ಕಾರ ಈಗ ಯಾವ ರೀತಿ ಸ್ಟ್ರಿಕ್ಟ್ ಸ್ಟೆಪ್ ಅನ್ನ ಇಡ್ತಾ ಇದೆ? ಖಂಡಿತ ಶ್ವೇತಾ, ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಹಿನ್ನೆಲೆಯಲ್ಲಿ ವಿಡಿಯೋಗಳು ವೈರಲ್ ಆಗಿದ್ದವು. ಉಮೇಶ್ ರೆಡ್ಡಿ ಆಗಿರ್ಬೋದು, ತರುಣ್ ಆಗಿರ್ಬೋದು, ಮತ್ತೆ ಟೆರರಿಸ್ಟ್ಗಳು ಸಹ ಮೊಬೈಲ್ ಬಳಸ್ತಾ ಇರ್ತಕ್ಕಂಥ ವಿಡಿಯೋಗಳು ವೈರಲ್ ಆಗಿದ್ದವು. ಮತ್ತೊಂದೆಡೆ ಅವರೆಲ್ಲ ಸಹ ಪಾರ್ಟಿ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳು. ಅಲ್ಲಿ ಮುಖ್ಯವಾಗಿ ಏನಂದ್ರೆ ಸುಪ್ರೀಂ ಕೋರ್ಟು ಖಾರವಾಗಿತ್ತು. ಅದರಲ್ಲಿ ಮುಖ್ಯವಾಗಿ ದರ್ಶನ್ ಬೇಲ್ ರಿಜೆಕ್ಟ್ ಮಾಡೋ ಸಂದರ್ಭದಲ್ಲಿ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಜೈಲ್ಗಳಿಗೂ ಸಹ ಈ ಆದೇಶ ಅಪ್ಲಿಕೇಬಲ್ ಆಗಬೇಕು, ಇಡೀ ಆದೇಶ ಪ್ರತಿಯನ್ನ ಎಲ್ಲ ಜೈಲ್ಗಳಿಗೂ ಕಳಿಸ್ಬೇಕು,
ಯಾವುದೇ ರೀತಿ ಆರೋಪಿಗಳಿಗೆ ರಾಜಾತಿಥ್ಯ ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ನ್ಯಾಯಮೂರ್ತಿ ಪರ್ದಿವಾಲಾ ಅವರು ನಿರಂತರವಾಗಿ ಇದ್ರ ಬಗ್ಗೆ ಸಹ ವಿಚಾರಣೆ ನಡೆಸಿ ಸಾಕಷ್ಟು ಆದೇಶ ನೀಡಿದ್ರು, ಸಾಕಷ್ಟು ಮುಖ್ಯವಾದ ಆದೇಶ ಕೊಟ್ಟರು ಸಹ ಜೈಲಿನಲ್ಲಿ ರಾಜಾತಿಥ್ಯ ಮುಂದುವರೆದಿರ್ತಕ್ಕಂಥದ್ದು. ಯಾವಾಗ ದರ್ಶನ್ ವಿಡಿಯೋಗಳು ವೈರಲ್ ಆಗುತ್ತೆ ಆ ನಂತರ ಸಾಕಷ್ಟು ವಿದ್ಯಮಾನ ನಡೆಯುತ್ತೆ. ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನ ಬಳ್ಳಾರಿ ಸೇರಿದಂತೆ ಇತರ ಜೈಲ್ಗಳಿಗೆ ಶಿಫ್ಟ್ ಆಗುತ್ತೆ. ಕೇವಲ ಒಂದು ವಾರದಲ್ಲಿ ಆ ನಂತರ ಮತ್ತೆ ಅದೇ ರೀತಿ ಮುಂದುವರೆದಿರ್ತಕ್ಕಂಥದ್ದು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈಗ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳೇನಿದಾವೆ, ಈಗ ತಾನೇ ಗೃಹ ಸಚಿವರು ಪರಮೇಶ್ವರ್ ಸುದ್ದಿಗೋಷ್ಠಿ ನಡೆಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಹಳೆ ವಿಡಿಯೋಗಳಿದಾವೆ, ಕೆಲವು 2023ರಲ್ಲಿ ಶೂಟ್ ಆಗಿರ್ತಕ್ಕಂಥದ್ದು, ಇನ್ನು ಕೆಲವು ಇತ್ತೀಚೆಗೆ 3-4 ತಿಂಗಳಲ್ಲಿ ಶೂಟ್ ಆಗಿದಾವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಇಬ್ರು ಅಧಿಕಾರಿಗಳಲ್ಲಿ ಇದ್ದಾರೆ, ಜೈಲ್ನ ಸೂಪರ್ಡೆಂಟ್ ಆಗಿರ್ತಕ್ಕಂಥ ಅಶೋಕ್ ಭಜಂತ್ರಿ ಮತ್ತೆ ಮ್ಯಾಗೇರಿ ಇಬ್ಬರನ್ನ ಸಹ ಸಸ್ಪೆಂಡ್ ಮಾಡಿ ಆದೇಶ ಮಾಡಲಾಗಿದೆ. ಮತ್ತೆ ಜೈಲರ್ ಆಗಿರ್ತಕ್ಕಂಥ ಸುರೇಶ್ ಅನ್ನ ಇಮಿಡಿಯೇಟ್ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಆದ ನಂತರ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಹೈ ಕಮಿಟಿಯನ್ನ ರಚನೆ ಮಾಡ್ತೀವಿ, ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಹೈ ಕಮಿಟಿಯನ್ನ ರಚನೆ ಮಾಡಿ IPS ಅಧಿಕಾರಿ ಆಗಿರ್ತಕ್ಕಂಥ ಸಂದೀಪ್ ಪಾಟೀಲು ಮತ್ತೆ ರಿಷ್ಯಂತ್ ಇವರಿಬ್ಬರ ಅಧಿಕಾರಿಗಳೇನಿದ್ದಾರೆ ಸದಸ್ಯರು ಇರ್ತಾರೆ. ಇವರು ಕೂಡಲೇ ಎಲ್ಲಾ ತನಿಖೆ ನಡೆಸಿ ಇದ್ರ ಬಗ್ಗೆ ಸಹ ಸೂಚನೆಗಳನ್ನ ಕೊಡಬೇಕು. ಮತ್ತೆ ಟೆಕ್ನಿಕಲ್ ಆಗಿ ಏನ್ ಸಮಸ್ಯೆ ಆಗ್ತಾ ಇದೆ, ಏಕೆ ವಿಡಿಯೋಗಳು ವೈರಲ್ ಆದೋ, ಜಾಮರ್ ಎಲ್ಲಿ ಕೆಲಸ ಮಾಡ್ತಾ ಇಲ್ಲ, ಜಾಮರ್ ಇದ್ರೂ ಸಹ ಎಷ್ಟು ಪ್ರಮಾಣದಲ್ಲಿ ವರ್ಕ್ ಆಗ್ತಾ ಇದೆ, ಮತ್ತೆ ಟೆಕ್ನಿಕಲ್ ಆಗಿ ಏನ್ ಸಮಸ್ಯೆ ಆಗ್ತಾ ಇದೆ, ಕೈದಿಗಳಿಗೆ ಹೇಗೆ ಮೊಬೈಲ್ಗಳು ಲಭ್ಯ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲಾ ಜೈಲ್ಗಳಲ್ಲೂ ಸಹ ತನಿಖೆ ನಡೆಸಿ ವರದಿ ನೀಡುವಂತೆ ಸಹ ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ಹೈ ಕಮಿಟಿಯನ್ನ ಈಗ ರಚನೆ ಮಾಡಿರ್ತಕ್ಕಂಥದ್ದು. ಅದು ಈಗ ತನಿಖೆ ಮತ್ತೆ ವಿಚಾರಣೆ ನಡೆಸುತ್ತೆ. ಇಲ್ಲಿ ಜೈಲಧಿಕಾರಿಗಳ ಏನು ಸ್ಪಷ್ಟವಾಗಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ, ಸಾಕಷ್ಟು ಕರಪ್ಷನ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಜೈಲಿನಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ ಇದ್ರು ಸಹ ಕೇವಲ ವಿಡಿಯೋಗಳು ವೈರಲ್ ಆದ, ದರ್ಶನ್ ವಿಡಿಯೋ ವೈರಲ್ ಆಯ್ತು, ಮತ್ತೆ ಗುಬ್ಬಚ್ಚಿ ಸೀನನ ವಿಡಿಯೋ ವೈರಲ್ ಆಯ್ತು, ಬರ್ತ್ಡೇ ಪಾರ್ಟಿಗಳದು, ದರ್ಶನ್ ಕೂತ್ಕೊಂಡು ಚೇರ್ ಹಾಕೊಂಡು ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಟೀ ಪಾರ್ಟಿ ಮಾಡ್ತಾ ಇದ್ರು ಅಂತ ಫೋಟೋಗಳು ವಿಡಿಯೋಗಳು ವೈರಲ್ ಆದ ನಂತರ ಕೇವಲ ಒಂದು ವಾರ 15 ದಿವಸ ಒಂದು ತಿಂಗಳು ಸ್ಟ್ರಿಕ್ಟ್ ಮಾಡ್ತಾರೆ. ನಂತರ ಅದೇ ಕತೆ ಮುಂದುವರೆದಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ನೀವು ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ಜೈಲು ಹೋಗಿರ್ತಕ್ಕಂಥದ್ದು. ಪರಪ್ನಗರ ಒಂದೇ ಇಲ್ಲ, ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲಾ ಜೈಲ್ಗಳಲ್ಲೂ ಸಹ ಇದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಎಷ್ಟೇ ಸ್ಟ್ರಿಕ್ಟ್ ಮಾಡಿದ್ರು ಸಹ ಸೀನಿಯರ್ ಅಧಿಕಾರಿಗಳು, ಕೆಳ ಹಂತದ ಅಧಿಕಾರಿಗಳು, ಜೈಲಿನಲ್ಲಿ ಇರ್ತಕ್ಕಂಥ ವಾರ್ಡನ್ಗಳಾಗಿರ್ಬೋದು, ಸೂಪರ್ಡೆಂಟ್ಗಳಾಗಿರ್ಬೋದು, ಜೈಲರ್ಗಳು ಈ ಕೃತ್ಯದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅವ್ರಿಗೆ ಬೇಕಾದಂತಹ ರಾಜಾತಿಥ್ಯ ಫೆಸಿಲಿಟಿಗಳು ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು. ಉಮೇಶ್ ರೆಡ್ಡಿ ಆಗಿರ್ಬೋದು, ಮತ್ತೆ ಮೊಬೈಲ್ ಟೆರರಿಸ್ಟ್ ಕೈಗೆ ಮೊಬೈಲ್ ಸಿಗುತ್ತೆ ಅಂದ್ರೆ ಆತ ಯಾವ ಮಟ್ಟಕ್ಕೆ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಒಂದು ವಿಡಿಯೋ ಕಾಲ್ ಆಗಿರ್ಬೋದು, ಫೋನ್ ಕಾಲ್ ಆಗಿರ್ಬೋದು, ಎಲ್ಲ ಮಾಡಿಕೊಂಡು ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಎಲ್ಲ ಜೈಲಿನಿಂದಲೇ ಪ್ಲಾನ್ ಆಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಟಿ ನಾಸೀರ್ ಕೂಡ ಜೈಲಿನಲ್ಲೇ ಕೂತು ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆಸಿದ್ದ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂತ ಚಾಂದ್ ಪಾಷಾನನ್ನ ಸಸ್ಪೆಂಡ್ ಮಾಡಿದ್ರು. ಡಾಕ್ಟರ್ ನಾಗರಾಜು 300ಕ್ಕೂ ಹೆಚ್ಚು ಮೊಬೈಲ್ಗಳನ್ನ 10,000ಕ್ಕೆ ಖರೀದಿ ಮಾಡಿ 35,000ಕ್ಕೆ ಜೈಲಿನಲ್ಲಿ ಮಾರಾಟ ಮಾಡ್ತಾ ಇದ್ರು. ಜೈಲಿನಲ್ಲಿ ಇರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳೇ ಇನ್ವಾಲ್ವ್ಮೆಂಟ್ ಆಗಿ ರಾಜಾತಿಥ್ಯ ಕೊಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟ ನಿದರ್ಶನ. ಈಗ ಗೃಹ ಸಚಿವರು ಸ್ಪಷ್ಟ ನಿದರ್ಶನ ಕೊಟ್ಟಿದ್ದಾರೆ. ಜೈಲಿನ ಅಧಿಕಾರಿಗಳ ಮೇಲೆ ಶೀಘ್ರ ಕ್ರಮ ಕೈಗೊಳ್ತೀವಿ, ಮತ್ತೆ ಜೈಲರ್ ಏನಿರ್ತಾರೆ, ಸೂಪರ್ಡೆಂಟ್ ಏನಿರ್ತಾರೆ, ಇನ್ನು ಮುಂದಿನ ದಿನಗಳಲ್ಲಿ IPS ಅಧಿಕಾರಿಗಳನ್ನ ನೇಮಕ ಮಾಡ್ತೀವಿ ಅನ್ನೋ ಮಾತುಗಳನ್ನ ಗೃಹ ಸಚಿವರ ಪರಮೇಶ್ವರ್ ಹೇಳ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.